ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಪರಂಜ್ಯೋತಿ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಎಲ್ಲ ಆದಿರತ್ನರನ್ನ ಸಮಸ್ತ ಈಶ್ವರೀಯ ಪರಿವಾರವನ್ನ ಹಾಗೂ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಬಾಬಾರವರು ಈ ದಿನ ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಈ ದಿನ ನಾವು ಮಕ್ಕಳಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ನೀವು ಎಲ್ಲೇ ಹೋದರೂ ಕೂಡ ಬ್ಯಾಡ್ಜ್ಗಳನ್ನು ಹಾಕ್ಕೊಂಡು ಓಡಾಡಿ. ಯಾಕೆ ಅಂದರೆ ಅನೇಕ ಜಗತ್ತಿನ ಜನಗಳಲ್ಲಿ ಒಂದಷ್ಟು ಕುತೂಹಲ ಇರುತ್ತೆ. ಬ್ಯಾಡ್ಜ್ ನೋಡಿದ ತಕ್ಷಣ ಯಾವ ಡಿಪಾರ್ಟ್ಮೆಂಟು ಅಥವಾ ಎಲ್ಲಿ ಇರ್ತಾರೆ, ಏನು ಸರ್ವಿಸ್ ಮಾಡ್ತಾರೆ ಅಂತ ಕೇಳಿ ತಿಳ್ಕೊಳ್ಳುವಂಥ ಕುತೂಹಲಿಗಳು ಜಗತ್ತಿನಲ್ಲಿದ್ದಾರೆ. ಹಾಗಾಗಿ ನೀವು ಬ್ಯಾಡ್ಜ್ ಹಾಕಿದಾಗ ಅವರು ಕೇಳ್ತಾರೆ, ಕೇಳಿದಾಗ ನೀವು ಹೇಳಬಹುದು. ಮತ್ತೆ ಈ ದಿನ ಬಾಬಾರವರು ಅನೇಕ ವಿಚಾರಗಳನ್ನು ಹೇಳ್ತಾ ನಮಗೆ ಶಾಂತಿ ದೂತರಾಗುವಂಥ ಒಂದು ವರದಾನವನ್ನು ಕೊಟ್ಟಿದ್ದಾರೆ. ನೀವು ಶಾಂತಿ ದೂತರಾಗಿ ಎಲ್ಲರಿಗೂ ಶಾಂತಿಯ ಸಂದೇಶವನ್ನು ಕೊಡುವಂತಹ ಶಾಂತಿ ದೂತ, ಶಕ್ತಿದಾತ ಭವ ಅಂತ ಹೇಳಿದ್ದಾರೆ. ಶಾಂತಿ ಮತ್ತು ಶಕ್ತಿ. ಶಾಂತಿ ದೂತರಾಗಿ ನಡೀತಾ ಓಡಾಡ್ತಾ ನೀವು ಶಾಂತಿಯ ಕುಂಡದಂತೆ ಶಾಂತಿಯನ್ನು ಪಸರಿಸುವ ಸಂಕಲ್ಪದಲ್ಲಿ ನೀವು ನಡೆದಾಡ್ತಾ ಇರಬೇಕು. ಎಲ್ಲರಿಗೂ ಶಾಂತಿಯ ಸಂದೇಶವನ್ನು ಕೊಡ್ತಾ ಇರಬೇಕು, ಶಕ್ತಿಯನ್ನು ಕೂಡ ಹರಿಸ್ತಾ ಇರಬೇಕು ಅಂತ ಹೇಳಿದ್ದಾರೆ ಇವತ್ತು. ಹೇಗೆ ನಾವು ಶಾಂತಿ ದೂತರಾಗಿರೋದು ಅಂದರೆ ಏನು? ಬರೀ ಬಾಯಿಯಿಂದ ಮೌನವಾಗಿದ್ರೆ ಶಾಂತಿ ಸಿಗ್ತದ ಅಥವಾ ಶಾಂತಿ ದೂತನಾಗ್ಲಿಕ್ಕಾಗ್ತದ? ಅಥವಾ ನಾನು ಎಲ್ಲಾದರೂ ಹೋಗಿ ದೂರದಲ್ಲಿ ಏಕಾಂತದಲ್ಲಿ ಕುಳಿತು ಯೋಗದಲ್ಲಿ ಮಗ್ನನಾದ್ರೆ ಶಾಂತಿ ದೂತ ಆಗ್ಲಿಕ್ಕಾಗ್ತದ ಅನ್ನುವಂಥ ಅನೇಕ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಮೊದಲನೇದಾಗಿ ಶಾಂತಿ ಅಂದರೆ ಏನು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ತನಕ ನಾವು ತಿಳ್ಕೊಂಡಿರುವ ಪ್ರಕಾರ ಶಾಂತಿ ಅಂದರೆ ಏನು? ನಮಗೀಗ ಮಹಾಮಂತ್ರವನ್ನೇ ಕೊಟ್ಟಿದ್ದಾರೆ, ಓಂ ಶಾಂತಿ. ಓಂ ಅಂದರೆ ನಾನು ಆತ್ಮ ಜ್ಯೋತಿ ಸ್ವರೂಪ, ನಾನು ಆತ್ಮನಾಗಿದ್ದೇನೆ ಅನ್ನುವಂಥ ಸ್ಮೃತಿ.
ಶಾಂತಿ ಅಂದರೆ ನನ್ನ ಆತ್ಮದ ಸ್ವಧರ್ಮ ಅದು. ನಾವು ಆತ್ಮಜ್ಞಾನವನ್ನು ಪಡೆದಿರುವವರು, ಆತ್ಮಿಕ ಸ್ಮೃತಿ ಸ್ವರೂಪರಾಗಿರುವವರು, ಆತ್ಮದಲ್ಲಿ ಸ್ಥಿತ ಆಗಿರುವವರು ಸದಾಕಾಲ ಓಂ ಶಾಂತಿ ಮಂತ್ರವನ್ನು ಬರೀ ಹೇಳುವುದಲ್ಲ ಅಥವಾ ಕೇಳುವುದೂ ಅಲ್ಲ, ಆ ಓಂ ಶಾಂತಿ ಮಹಾಮಂತ್ರದ ಸ್ವರೂಪವೇ ಆಗಿ ಅನುಭವ ಮಾಡ್ತಾ ಇರೋದು. ನಾನು ಆತ್ಮ ಶಾಂತ ಸ್ವರೂಪ. ಇದೇ ಓಂ ಶಾಂತಿ ಮಂತ್ರದ ಯಥಾರ್ಥ ಸ್ವರೂಪ. ಆತ್ಮದ ಸ್ಮೃತಿಯಲ್ಲಿ ಸ್ಥಿತರಾಗಿ ಸ್ವಧರ್ಮದ ಅನುಭೂತಿಯಲ್ಲಿ ಇರು. ಶಾಂತಿ ಸರ್ವಗುಣಗಳ ಸಮ್ಮಿಲನ. ಶಾಂತಿಯಲ್ಲಿ ಸರ್ವಗುಣಗಳು ಇದೆ. ಶಾಂತಿ ದೂತರಾಗುವುದು ಅಂದರೆ ಸಂಪನ್ನ ಸ್ವರೂಪರಾಗು, ಸಂಪೂರ್ಣ ಸ್ವರೂಪರಾಗು, ಸಂತೃಪ್ತ ಸ್ವರೂಪರಾಗು, ಸಂಪೂರ್ಣ ಸಂಪನ್ನ ಸಂತೃಪ್ತ. ಇದು ಆತ್ಮದ ಸ್ವಧರ್ಮದ ಶಾಂತಿಯ ಸಂಕೇತ. ಆತ್ಮ ಅಂದರೆ ಹೀಗೆ ಇರುತ್ತೆ.
ಅದು ಅವಿನಾಶಿ ಆಗಿರೋದ್ರಿಂದ ಅದು ಸಂಪನ್ನ, ಅದು ಸಂಪೂರ್ಣ, ಅದು ಸಂತೃಪ್ತ. ಅಲ್ಲಿ ಅಪೂರ್ಣ ಇಲ್ಲ, ಅತೃಪ್ತಿ ಇಲ್ಲ. ಸರ್ವ ಪ್ರಾಪ್ತಿ ಸ್ವರೂಪವಾಗಿರುತ್ತೆ ಸದಾ ಕಾಲಕ್ಕಾಗಿ ಆತ್ಮ. ಆತ್ಮದಲ್ಲಿ ಯಾವುದೊಂದು ಕೊರತೆ, ಬಲಹೀನತೆ ಇರುವುದಿಲ್ಲ. ಆತ್ಮ ಅಂದರೆ ಸದಾ ಕಾಲ ತುಂಬಿದಂಗೆ ಇರುವುದು. ಅದು ಸದಾ ಸಂಪನ್ನವಾಗಿರು, ಸದಾ ಸಂಪೂರ್ಣವಾಗಿರೋದು, ಸದಾ ಸಂತೃಪ್ತವಾಗಿರೋದು. ಆ ಸ್ಮೃತಿಯಲ್ಲಿ ಬಂದರೆ ಸಾಕು, ನಾವು ಶಾಂತ ಸ್ವರೂಪ, ಶಾಂತಿಯ ಕುಂಡ, ಶಾಂತಿಯ ಕುಂಚ. ಆ ಸ್ಮೃತಿಯಲ್ಲಿ ಎಷ್ಟೊತ್ತು ಇರುತ್ತೇವೆಯೋ ಅಷ್ಟೊತ್ತು ಶಕ್ತಿ ಸ್ವರೂಪ. ಎಲ್ಲಿ ಸಂತೃಪ್ತಿ ಇದೆ, ಸಂಪನ್ನತೆ ಇದೆ, ಅಲ್ಲಿ ಶಕ್ತಿ ಇದೆ. ಪಾತ್ರದಲ್ಲಿ ಬಲಹೀನತೆ ಇರುತ್ತೆ, ಅಶಕ್ತಿ ಇರುತ್ತೆ, ಅಪ್ರಾಪ್ತಿ ಇರುತ್ತೆ, ಅತೃಪ್ತಿ ಇರುತ್ತೆ. ಇದೇ ಪಾತ್ರಕ್ಕೂ ಮತ್ತು ಆತ್ಮಕ್ಕೂ ಇರುವ ವ್ಯತ್ಯಾಸವಾಗಿದೆ. ಅದಕ್ಕೆ ಶಿವತಂದೆ ಸದಾ ಅಪನೆಗೂ ಆತ್ಮ ಸಮಜೋ ಬಚ್ಚೆ, ಆತ್ಮ ಸಮಜೋ ಬಚ್ಚೆ ಅಂತ ಹೇಳ್ತಾರೆ. ಆದರೆ ನಾವು ಮಕ್ಕಳು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲ ಆಗ್ತೇವೆ. 1 ಮಿನಿಟಲ್ಲಿ ಆಗಬಹುದು, 1 ಮಿನಿಟ್, ಜಸ್ಟ್ ಎ ಮಿನಿಟ್. ಶಾಂತ. ಓಂ ಶಾಂತಿ ಅಂದರೆ ಸಾಕು, ಆ ಸ್ಮೃತಿಯಲ್ಲಿ ಬಂದರೆ ಸಾಕು, ಮತ್ಯಾವ ಪ್ರಶ್ನೆಗಳಿಲ್ಲ, ಮತ್ಯಾವ ಬಯಕೆಗಳಿಲ್ಲ, ಮತ್ಯಾವ ಸೆಳೆತಗಳಿಲ್ಲ. ಇಚ್ಛಾ ಮಾತ್ರಂ ಅವಿದ್ಯಾ ಸ್ವರೂಪ. ಹಾಗಾಗಿ ನಾವು ಆತ್ಮಿಕ ಸ್ಮೃತಿಯಲ್ಲಿ ಎಷ್ಟು ಕಾಲ ಇರುತ್ತೇವೆಯೋ ಅಷ್ಟು ಶಕ್ತಿಶಾಲಿಗಳಾಗ್ತೇವೆ. ಯಾಕಂದ್ರೆ ಆತ್ಮ ಇರೋದೇ ಶಕ್ತಿಶಾಲಿ. ಎಲ್ಲಿ ಶಾಂತಿ ಇದೆಯೋ ಅಲ್ಲಿ ಶಕ್ತಿ ಇದೆ. ಅದಕ್ಕೆ ಶಾಂತಿಯೇ ಶಕ್ತಿ ಅಂತ ಹೇಳಿದ್ದು. ಆದರೆ ಹೊರಗಿನ ಬಾಹ್ಯ ಮೌನದಿಂದ ಸಿಗುವಂಥದ್ದು ತಾತ್ಕಾಲಿಕ ಶಾಂತಿ, ತಾತ್ಕಾಲಿಕ ಶಕ್ತಿ. ಆದರೆ ಇದು ಬರೀ ಶಬ್ದದ ಮೌನ ಅಲ್ಲ. ಇನ್ನು ಕೆಲವರು ಧ್ಯಾನದಲ್ಲಿ ಸಂಕಲ್ಪಗಳನ್ನು ಲಯ ಮಾಡಿಕೊಂಡು ಸಂಕಲ್ಪಾತೀತರು ಆಗಬಹುದು. ಇದು ಬರೀ ಸಂಕಲ್ಪಗಳ ಮೌನ ಅಥವಾ ಶಬ್ದದ ಮೌನ ಆದರೆ ಸಾಲೋದಿಲ್ಲ. ಅದರಲ್ಲೂ ಅನುಭವ ಆಗೋದಿಲ್ವಾ ಅಂದರೆ ಆಗತ್ತೆ ಭಾಗಶಃ. ಆದರೆ ಯಾರಿಗೆ ಯಥಾರ್ಥವಾದ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, ಪರಮಧಾಮ ಜ್ಞಾನ, ತ್ರಿಕಾಲ ಜ್ಞಾನ, ತ್ರಿಲೋಕ ಜ್ಞಾನ ಸಂಪೂರ್ಣವಾಗಿ ಸಮಾವೇಶವಾಗಿರುವುದು, ಅವರು ಮಾತ್ರ ಯಥಾರ್ಥ ಸ್ಮೃತಿ ಸ್ವರೂಪರಾಗಲಿಕ್ಕೆ ಸಾಧ್ಯ, ಆತ್ಮಿಕ ಸ್ಮೃತಿಯಲ್ಲಿ ಬರಲಿಕ್ಕೆ ಸಾಧ್ಯ.
ಆತ್ಮದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುವಂಥವರು ಮಾತ್ರನೇ ಆತ್ಮದ ಸಂಪೂರ್ಣ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಮತ್ತು ಸಂಪೂರ್ಣ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಇಂಥ ಒಂದು ಮಹಾನ್ ಕಾರ್ಯಕ್ಕಾಗಿ ಸ್ವಯಂ ಶಿವ ತಂದೆ ನಾವು ಮಕ್ಕಳನ್ನೇ ಆಯ್ಕೆ ಮಾಡಿಕೊಂಡೆವು. ನಾವು ಜಗತ್ತಿಗೆ ಶಾಂತಿಯ ಕುಂಡಗಳಾಗಬೇಕು, ಶಾಂತಿ ದೂತರಾಗಬೇಕು, ಶಕ್ತಿ ದೂತರಾಗಬೇಕು. ಜಗತ್ತಿನಲ್ಲಿ ಶಾಂತಿ ಮತ್ತು ಶಕ್ತಿಯ ಕೊರತೆ ಇದೆ. ಅವರಲ್ಲಿರೋದು ಬರೀ ಹಣಬಲ, ಜನಬಲ, ವೈಜ್ಞಾನಿಕ ಬಲ ಮಾತ್ರ. ಅದನ್ನು ಮೀರಿದ ಸಂಕಲ್ಪ ಬಲ ಕೆಲವರಲ್ಲಿ ಇದೆ. ಆದರೆ ಅವೆರಡಕ್ಕಿಂತ ಅತಿ ಹೆಚ್ಚು, ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಸಂಪೂರ್ಣ ಶಾಂತಿ ಮತ್ತು ಶಕ್ತಿಯ ಅನುಭೂತಿ ಆಗಬೇಕು ಅಂದರೆ ಅದು ಆತ್ಮಿಕ ಸ್ಮೃತಿಯಲ್ಲಿದ್ದ ಅನುಭಾವಿಗಳಿಗೆ ಮಾತ್ರ ಸಾಧ್ಯ. ಹಾಗಾಗಿ ನಾವೆಲ್ಲರಿಗೂ ಕೂಡ ಇದೇ ಅಭ್ಯಾಸವನ್ನು ಮಾಡಲಿಕ್ಕೆ ಯಾಕೆ ಶಿವ ತಂದೆಯವರು ಹೇಳ್ತಾರೆ ಅಂದರೆ, ಜಗತ್ತಿಗೆ ಈಗ ಶಾಂತಿ ಬೇಕಾಗಿದೆ, ಆತ್ಮಿಕ ಶಕ್ತಿ ಬೇಕಾಗಿದೆ. ಹಣಬಲ, ಜನಬಲ, ವೈಜ್ಞಾನಿಕ ಬಲಗಳ ನಿಂತ ಮೇಲೆ ಒಂದೇ ಒಂದು ಕೆಲಸ ಮಾಡುವಂಥದ್ದು ಆತ್ಮಿಕ ಬಲ. ಹಾಗಾಗಿ ನಾವೆಲ್ಲರೂ ಜ್ಞಾನಿಗಳಾಗಿರೋದ್ರಿಂದ ಆತ್ಮದ ಅಭ್ಯಾಸವನ್ನು ಮಾಡಿ ಆತ್ಮಿಕ ಸ್ಮೃತಿಯಲ್ಲಿಯೇ ಇದ್ದು ಶಾಂತಿಯ ಸ್ವರೂಪರಾಗಿ ಶಕ್ತಿದಾತರಾಗಬೇಕಾಗಿದೆ. ಒಂದೊಂದು ಆತ್ಮರಿಗೂ ಕೂಡ ನಿಮ್ಮ ಅಂಗ ಸಂಗದಿಂದ, ನಿಮ್ಮ ದೃಷ್ಟಿಯಿಂದ, ನಿಮ್ಮ ಚಲನವಲನದಿಂದ, ನಿಮ್ಮ ಸಂಪರ್ಕದಿಂದ ಪ್ರತಿಯೊಂದು ಆತ್ಮರು ಕೂಡ ಆಕರ್ಷಣೆಗೊಳಗಾಗ್ತಾರೆ. ಅರ್ಥಾತ್ ಶಾಂತಿಯ ಅನುಭವವನ್ನು ಮಾಡ್ತಾರೆ, ಶಕ್ತಿಯ ಅನುಭವವನ್ನು ಮಾಡ್ತಾರೆ, ಖುಷಿಯ ಅನುಭವವನ್ನು ಮಾಡ್ತಾರೆ, ಆನಂದದ ಅನುಭವವನ್ನು ಮಾಡ್ತಾರೆ. ಇಷ್ಟೆಲ್ಲ ಉಪಕಾರಿಯಾಗುವಂತಹ ತಾಕತ್ತು ಈ ಆತ್ಮಿಕ ಸ್ಮೃತಿಗಿದೆ ಅಂತಂದ ಮೇಲೆ ಯಾಕೆ ನಾವು ಆತ್ಮಿಕ ಸ್ಮೃತಿಯಲ್ಲಿ ಉಳಿಯುವ ಪ್ರಯತ್ನವನ್ನು ಮಾಡಬಾರ್ದು? ಯಾಕೆ ನಾವು ಈ ಸ್ಮೃತಿ ಸ್ವರೂಪರಾಗಲಿಕ್ಕೆ ಸಮಯವನ್ನು ಕೊಡಬಾರ್ದು? ಎಲ್ಲಿಯ ತನಕ ಇದೇ ಜಗತ್ತಿನ ಜಂಜಾಟಗಳ ನೆಪಗಳನ್ನೇ ಇಟ್ಟುಕೊಂಡು ಶರೀರಕ್ಕಾಗಿ ದುಡಿದು 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 ಸೋತು ಸುಣ್ಣವಾಗಿ ಒಂದು ದಿನ ಸುಟ್ಟು ಹೋಗೋದು ಯಾಕೆ? ರಿಯಲೈಸ್ ಮಾಡ್ಕೊಳ್ಳಿ. ಒಂದಷ್ಟು ಸಮಯವನ್ನು ಮೀಸಲಾಗಿಟ್ಟುಕೊಳ್ಳಿ. ಅದು ಬದುಕುವುದಕ್ಕಾಗಿ ಮಾತ್ರ ಇರಬೇಕು, ಜಮಾ ಮಾಡಿಕೊಳ್ಳೋದಕ್ಕೆ ನಿಲ್ಲಬಾರದು. ಒಂದೊತ್ತು ಊಟಕ್ಕಾಗಿ ಒಂದಷ್ಟು ಶ್ರಮವನ್ನು ಪಡಬೇಕು. ಬಿಟ್ಟೆಲ್ಲ ಟೈಮನ್ನು ಕೂಡ, ಉಳಿದೆಲ್ಲ ಸಮಯವನ್ನು ಕೂಡ ಹಗಲು ರಾತ್ರಿ ಎನ್ನದೆ ಸ್ಮೃತಿ ಸ್ವರೂಪರಾಗಲಿಕ್ಕೇನೆ ಬಳಸಬೇಕು. ಸ್ಮೃತಿ ಸ್ವರೂಪ ಯಾಕೆ ಅಂದರೆ ಇದರ ಆನಂದ ನಿಮಗಿನ್ನೂ ಕೂಡ ಗೊತ್ತಿಲ್ಲ, ಇದರ ರುಚಿ ಗೊತ್ತಿಲ್ಲ. ಒಂದು ಸಲ ಸ್ವಲ್ಪ ಆಳದಲ್ಲಿ ಬನ್ನಿ, ಶಬ್ದದಿಂದ ಸಂಕಲ್ಪದಿಂದ ಅತೀತರಾಗಿ, ಇಂದ್ರಿಯ ಅತೀತರಾಗಿ, ನಿರಾಧಾರಿಗಳಾಗಿ, ಸ್ವಸ್ಮೃತಿಯಲ್ಲಿ ಸ್ಥಿತರಾಗಿ ಒಂದಷ್ಟು ಪರಿಶ್ರಮ ಪಡಿ. ಒಳಗಿನಿಂದ ಶಾಂತಿಯ ಅನುಭವ ಆಗಲಿಕ್ಕೆ ಆರಂಭ ಆಯಿತು ಅಂದರೆ ಬದುಕು ಆನಂದವೇ ಆನಂದ ಆಗ್ತದೆ. ನೀವು ನಿಂತರು, ನೀವು ನಡೆದ್ರು, ನೀವು ನೋಡಿದ್ರು, ನೀವು ಮಾತಾಡಿದ್ರು ಕೂಡ ಶಾಂತಿಯ ಅನುಭವದ ಜೊತೆಗೆ ಶಕ್ತಿಯು ಕೂಡ ಅವರಿಗೆಲ್ಲ ಪಸರಿಸ್ತಾ ಇರ್ತದೆ. ಎಲ್ಲರಿಗೂ ಮರುಜೀವ ಬಂದಂತಾಗ್ತದೆ.
ಯಾರೊಬ್ರು ಹೇಳ್ತಾ ಇದ್ರು ಮೊನ್ನೆ, ಎಲ್ಲರೂ ಕೂಡ ಬದುಕಿರುವ ಶವಗಳಂತೆ ಬದುಕ್ತಾ ಇದ್ದಾರಷ್ಟೇ. ಯಾವ ಒಂದು ಶಕ್ತಿಯೂ ಇಲ್ಲ, ಒಂದು ಶಾಂತಿ ಇಲ್ಲ, ಒಂದು ಖುಷಿ ಇಲ್ಲ, ಸುಮ್ಮನೆ ಬದುಕಿದಾರಷ್ಟೇ. ಜೀವಂತ ಶವಗಳಾಗಿ ಓಡಾಡ್ತಾ ಇದ್ದಾವೆ. ಹಿಂಗಾಗಿರ್ಬೇಡ ಅವ್ರಿಗೆ. ಒಬ್ರು ಇನ್ನೂ ಮುಂದೆ ಹೋಗಿ ಹೇಳ್ತಾರೆ, ಇವುಗಳಿಗೆ ಬೆಂಕಿ ಹಚ್ಚಿಬಿಡಬೇಕು ಅನಿಸುತ್ತೆ, ಆದರೆ ಏನು ಮಾಡೋದು, ಜೀವ ಬಂದಿದೆ, ಉಸಿರಿದೆ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೀವಿ ಅಷ್ಟೇ ಅಂತ ಅನಿಸುತ್ತೆ. ಸೇಡಿನಿಂದಲ್ಲ, ಕರುಣೆಯಿಂದ. ಯಾಕೆ ಅಂದ್ರೆ ಎಂಥ ಒಂದು ಅನುಭೂತಿ ಮಾಡುವಂತ ಅವಕಾಶ ಇದೆ ಒಳಗಡೆ. ಚೈತನ್ಯ ಆತ್ಮ ಇದೆ, ಆ ಸ್ಮೃತಿಯಲ್ಲಿ ಬರದೆ ಒದ್ದಾಡಿ 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 ಇಲ್ಲೇ ನರಳಿ 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 ಕೂಗಾಡಿ ಒಡೆದಾಡಿ ಬಡದಾಡಿ ನರಳಾಡಿ ಸಾಯ್ತಾ ಇದ್ದಾರಲ್ಲ ಇವರು. ಇನ್ನು ಯಾವಾಗಾದ್ರೂ ಬುದ್ಧಿ ಬರುತ್ತೆ? ಇನ್ನು ಎಷ್ಟು ಜನ ಬಂದು ಇವ್ರಿಗೆ ಹೇಳಬೇಕು? ಇಬ್ರಾಹಿಂ ಬಂದ, ಬುದ್ಧ ಬಂದ, ಬಸವ ಬಂದ, ಏಸು ಬಂದ, ಶರಣರು ಸಂತರು ಎಲ್ಲರೂ ಬಂದ್ರ ಮೇಲೇನೂ ಕೂಡ ಈ ಮನುಷ್ಯನಿಗೆ ಅರ್ಥ ಆಗ್ತಿಲ್ವಲ್ಲ. ಇವು ಬದುಕಿದ್ದು ಕೂಡ ವ್ಯರ್ಥ, ಭೂಮಿಗೆ ಭಾರ ಅಷ್ಟೇ. ಇವು ಒಳಗಡೆ ಏನಿದೆ? ಖಾಲಿ ಟೊಳ್ಳು. ಏನಂದ್ರೆ ಏನೋ ಗೊತ್ತಿಲ್ಲ. ನಾವು ಆಕಾಶದಲ್ಲಿ ಹಾರಾಡ್ತಾ ಇದ್ದೀವಿ, ಇದನ್ನೇ ಸ್ವರ್ಗ ಅನ್ಕೊಂಡು ಬದುಕ್ತಾ ಇರುವಂತ ಮೂರ್ಖರಿವರು ಅಂತ. ಅದಕ್ಕೆ ಈ ಸುವರ್ಣಾವಕಾಶ ನಮಗೆ ಸಿಕ್ಕಿದೆ. ಎಷ್ಟೋ ಜನ್ಮಗಳ ಪುಣ್ಯದಿಂದ ಅಥವಾ ಡ್ರಾಮಾ ನಿಯಮದಿಂದ ನಮಗೇನೋ ಒಂದು ಅವಕಾಶ ಸಿಕ್ಕಿಬಿಟ್ಟಿದೆ. ಈಗ ಸಂಗಮ ಯುಗದಲ್ಲಿ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಸಿಕ್ಕಾಗಿದೆ. ಈಗಲಾದರೂ ಸ್ಮೃತಿ ಸ್ವರೂಪರಾಗೋಣ. ಆ ಸಂಕಲ್ಪಾತೀತ ಶಾಂತಿಯ ಆಳವಾದ ಅನುಭೂತಿಯನ್ನು ಮಾಡೋಣ. ಆರಂಭದಲ್ಲಿ ಒಂದಷ್ಟು ಶಬ್ದಗಳಿಂದ, ಸಂಕಲ್ಪದಿಂದ ಅತೀತ ಆಗುವ ಅಭ್ಯಾಸ ಮಾಡಲೇಬೇಕು. ಒಂದಷ್ಟು ಗಂಟೆಗಳ ಪ್ರಾಕ್ಟೀಸ್ಗಾಗಿ ಮೀಸಲಿಡಲೇಬೇಕು. ಅದಕ್ಕೆ ನಾವು ಅರ್ಧ ಗಂಟೆ ಕೂತ್ಕೊಳ್ತೀವಿ, 1 ಗಂಟೆ ಕೂತ್ಕೊಳ್ತೀವಿ ಅಂದ್ರೆ ನಾನೇ ಹೇಳ್ತೀನಿ, ಬೇಡ. ಕೂತ್ಕೊಳ್ಳಿ. ನೀವು 2 ಗಂಟೆ ಸಮಯ ಇದ್ದರೆ 2 ಗಂಟೆ ಉಪಯೋಗಿಸ್ಕೊಳ್ಳಿ. ಹೇಗೆ ಅಂದರೆ 1 ನಿಮಿಷಗಳಿಗಾಗಿ, 60 ಸೆಕೆಂಡ್ಗಳಿಗಾಗಿ ಸಂಕಲ್ಪ ಮುಕ್ತರಾಗುವಂಥ ಅಭ್ಯಾಸ ಮಾಡಿ. ಜಸ್ಟ್ 1 ಮಿನಿಟ್. ಏನು ನೋಡ್ರಿ, 1 ಮಿನಿಟ್ ಕೊಡೋಕ್ಕಾಗಲ್ವ? ನಾವು ಇಷ್ಟು ವರ್ಷದಿಂದ ಜ್ಞಾನ ಕೇಳ್ತಾ ಇದ್ದೀವಿ, ಇಷ್ಟು ವರ್ಷದಿಂದ ಯೋಗ ಮಾಡ್ತಾ ಇದ್ದೀವಿ, ಇಷ್ಟು ವರ್ಷದಿಂದ ಶ್ರೀಮತ ಫಾಲೋ ಮಾಡ್ತಾ ಇದ್ದೀವಿ, ಬಾಬಾರವರಿಗೆ ತನ್ನ ಮನ ಧನವನ್ನು ಅರ್ಪಿಸಿದ್ದೀವಿ. 1 ನಿಮಿಷ ಅಂತ ನಮಗೆ ಅವಮಾನ ಮಾಡಬೇಡಿ ಅಣ್ಣವ್ರೆ ಅಂತ ಕೆಲವರಿಗೆ ಅನ್ನಿಸಬಹುದು. ಗಂಟೆಗಳ ಗಟ್ಟಲೆ ನೀವು ಕೂತಿರ್ಬೋದು ಯೋಗದಲ್ಲಿ, ವರ್ಷಗಳ ಗಟ್ಟಲೆ ಅಭ್ಯಾಸ ಮಾಡಿರ್ಬೋದು. ಆದರೆ ನಿಯಮ ಏನಿದೆ ಅಂದರೆ ವಿಧಿ ಸೇ ಸಿದ್ಧಿ. ವಿಧಿ ಸರಿಯಾಗಿದ್ರೆ ಖಂಡಿತ ನೀವು ಕೂಡ್ಬೋದು. ಆದರೆ ವಿಧಿನೇ ತಪ್ಪಿದ್ರೆ ನೀವು ಎಷ್ಟು ವರ್ಷ ಅಭ್ಯಾಸವೂ ಕೂಡ ವ್ಯರ್ಥವಾಗಿ ಹೋಗುತ್ತೆ. ಕೂತ್ಕೊಂಡು ನೋಡಿ. 1 ನಿಮಿಷಗಳಿಗಾಗಿ ಶಬ್ದ ಸಂಕಲ್ಪ ಅತೀತ ಸ್ಥಿತಿ, ಸಂಕಲ್ಪ ಮುಕ್ತ ಸ್ಥಿತಿ. ಸಂಕಲ್ಪನು ಯಾವಾಗ ಬರುತ್ತೆ ಅಂತ ಹೇಳ್ತೀನಿ? ಯಾವಾಗ ನಿಮ್ಮಲ್ಲಿ ಭಯ ಇರುತ್ತೋ, ಯಾವಾಗ ನಿಮ್ಮಲ್ಲಿ ಭವಿಷ್ಯದ ಬಗ್ಗೆ ಇಚ್ಛೆಗಳಿರುತ್ತೋ, ಯಾವಾಗ ನಿಮಗೆ ಚಾಂಚಲ್ಯ ಇರುತ್ತೋ, ವಿಕಾರಗಳಿರುತ್ತೋ, ಆಗ ನಿಮಗೆ ಕೂಡ್ಲಿಕ್ಕೆ ಆಗುತ್ತೆ. ನೀವು ಪವಿತ್ರರಾಗಿದ್ದರೆ, ಅರ್ಥಾತ್ ಇಚ್ಛಾಮುಕ್ತರಾಗಿದ್ದರೆ, ಆತ್ಮಿಕ ಸ್ಮೃತಿಯಲ್ಲಿ ಕೂತ್ಕೊಳ್ಳೋ ಅಭ್ಯಾಸ ನೀವು ಮಾಡಿದರೆ 1 ನಿಮಿಷ ಆರಾಮಾಗಿ ನೀವು ಕೂತ್ಕೊಳ್ತೀರಿ. ಚೆಕ್ ಮಾಡ್ಕೊಳ್ಳಿ. ಈಗಲೇ ನೋಡೋಣ. ಶಬ್ದ ಸಂಕಲ್ಪ ಅತೀತ ಸ್ಥಿತಿ. ಹಾಗಾದರೆ ಅಣ್ಣವ್ರಿಗೆ ಕಿವಿಗೆ ಬೀಳಲ್ವ ಅಂದ್ರೆ ಆರಂಭದಲ್ಲಿ 1-2 ಬೀಳುತ್ತೆ ಅಂದ್ಕೊಳ್ಳಿ. ಆದರೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಸ್ಥಿತರಾಗಿ 1 ನಿಮಿಷಕ್ಕಾಗಿ ಒಂದೇ ಒಂದು ಸಂಕಲ್ಪಕ್ಕೂ ಅವಕಾಶ ಕೊಡದೆ ಏಕದಮ್ ಸ್ಟನ್ ಶಾಂತಿಯಲ್ಲಿ ಸ್ಥಿತರಾಗಿ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಗೊಡಗೆದ್ದೇಳುತ್ತೆ 1 ನಿಮಿಷದಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಎದ್ದಿಲ್ವಾ? ಇದು ಪರ್ಫೆಕ್ಟಾಗಿ ಸಕ್ಸಸ್ ಆಯ್ತಾ? ನೆಕ್ಸ್ಟ್ 1 ಮಿನಿಟಿಗೆ ಪ್ರಯತ್ನ ಪಡು. ನೆಕ್ಸ್ಟ್ ಪರ್ಫೆಕ್ಟ್.
ಅದರ ನೆಕ್ಸ್ಟ್ ಇನ್ನೊಂದು ಮಿನಿಟಿಗೆ ಪರ್ಫೆಕ್ಟ್ ಪ್ರಯತ್ನ ಮಾಡೋಣ. ಈ ರೀತಿ ಒಂದೊಂದು ನಿಮಿಷಗಳು ಸೇರಿಕೊಂಡು ಒಂದು 5 ನಿಮಿಷ ಕೊಡುವ ಅಭ್ಯಾಸ ಪ್ರಾಕ್ಟೀಸ್ ಮಾಡೋಣ. ಇದೇ ಥರ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋದರೆ ಮಾತ್ರನೇ ನಾವು ಇವತ್ತು ಬಾಬರವರು ಹೇಳಿದಂತೆ ಶಾಂತಿ ದೂತರು ಶಕ್ತಿ ದಾತರು ಆಗಲಿಕ್ಕೆ ಸಾಧ್ಯ. ಕೂತ್ಕೊಳ್ಳೋಣ. ರೆಡಿ? 1 2 3. ಓಂ ಶಾಂತಿ. ಹೇಗಿತ್ತು ಗೊತ್ತಾಯ್ತಲ್ವಾ? ಎಷ್ಟು ಶಬ್ದಾತೀತರಾಗಿದ್ದೇವೆ, ಎಷ್ಟು ಸಂಕಲ್ಪಾತೀತರಾಗಿದ್ದೇವೆ. ಜಸ್ಟ್ 1 ಮಿನಿಟ್ ನಾವು ಆತ್ಮದ ಯಥಾರ್ಥ ಸ್ಮೃತಿಯ ಸ್ವರೂಪದಲ್ಲಿರಲಿಕ್ಕೆ ಆಗಿಲ್ಲ ಅಂದರೆ ಸುಮ್ಮನೆ ನಮ್ಮ ತೃಪ್ತಿಗೆ ನಾವು ಜನರನ್ನು ಮೆಚ್ಚಿಸೋದಕ್ಕೆ ಅಥವಾ ಇದನ್ನೇ ಒಪ್ಪಿಕೊಂಡು ಇಂದ್ರಿಯಗಳ ನಾಟಕಕ್ಕೆ ಒಳಗಾಗಿ ನಾವು ಇದನ್ನೇ ಯೋಗ ಅಂದ್ಕೊಂಡು ಹೋಗ್ಬಿಟ್ರೆ ಎಷ್ಟು ಮೋಸಕ್ಕೊಳಗಾಗ್ತೀವಿ. ಮಾಯೆ ನಮ್ಮನ್ನು ನಮ್ಮ ಇಂದ್ರಿಯಗಳಿಂದಲೇ ಮೋಸಪಡಿಸುತ್ತೆ, ಯಾವುದೇ ಅಸ್ತ್ರಗಳಿಂದ ಅಲ್ಲ. ನಮ್ಮ ಮನಸ್ಸು ಬುದ್ಧಿ ಇದನ್ನೇ ಯೋಗ ಅಂತ ಒಪ್ಕೊಳ್ಳೋ ಥರ ಮಾಡಿಬಿಡ್ತು ಅಂದ್ರೆ ಮಾಯೆ ಕೆಲಸ ಮುಗೀತು. ನೀನು ಎಷ್ಟು ವರ್ಷ ಆದರೂ ಅಭ್ಯಾಸ ಮಾಡು, ನಿನ್ನ ಫಾರ್ಮುಲಾನೇ ತಪ್ಪಾಗಿದೆ ಅಂದ್ರೆ ನೀನು ಯಾವತ್ತೂ ಸರಿ ಹೋಗ್ತೀಯ ಅಂತ ಮಾಯೆ ನಿನ್ನ ಕಡೆಗೆ ನೋಡೋದು ಇಲ್ಲ. ಮಸ್ತ್ ನಿನಗೆ ಟೈಮ್ ಮಾಡಿಕೊಟ್ಟು 2 ಗಂಟೆ ಕೂಡಿಸುತ್ತೆ, ಬೇಕಾದರೆ ಉಪಯೋಗ ಏನು ಬಂತು? ಎಲ್ಲಿ ತಪ್ಪಿದೆ, ಎಲ್ಲಿ ಫಾಲ್ಟ್ ಇದೆ ಅನ್ನೋದು ನನಗೆ ಗೊತ್ತಾಗಿಲ್ಲ ಅಂದರೆ ಎಷ್ಟು ವರ್ಷದ ಅಭ್ಯಾಸ ಮಾಡಿ ಏನು ಪ್ರಯೋಜನ? ಇಷ್ಟು ಮಾಡಿ ಸಾಕು. 1 ಮಿನಿಟ್ ಪರ್ಫೆಕ್ಟ್ ಆಗಿದೆ ಅಂದಾಗ ಅಣ್ಣವ್ರೆ 1 ನಿಮಿಷ ನನಗೀಗ ಸಹಜ ಆಗೋಗಿದೆ, ಶಬ್ದ ಸಂಕಲ್ಪಗಳಿಂದ ಅತೀತ ಸ್ಥಿತಿಗೆ ಹೋಗ್ತೀನಿ ಅಂತ ಪರ್ಫೆಕ್ಟ್ ಆದಮೇಲೆ ಕಮೆಂಟ್ ಮಾಡಿ. ಅಣ್ಣವ್ರೆ ನಾನೀಗ 1 ಮಿನಿಟ್ ಯೋಗ ಮಾಡಲಿಕ್ಕೆ ಎಲಿಜಿಬಲ್ ಆಗಿದ್ದೀನಿ ಅಂತ ಖುಷಿ ಆಗುತ್ತೆ. ಸಾಮಾನ್ಯ ಕೆಲಸ ಅಂದ್ಕೊಳ್ಬೇಡಿ, 1 ನಿಮಿಷ ಕೂಡಿಸೋದು. ದಾದಿಯರು 12 ವರ್ಷಗಟ್ಟಲೆ ತಪಸ್ಸು ಮಾಡಿ ಸುಮಾರು ವರ್ಷಗಳ ಕಾಲ ಸಾಕಷ್ಟು ಸಮಯ ಅಭ್ಯಾಸದಲ್ಲಿ ಇದ್ದು ಇಡೀ ದಿನ 8-10 ತಾಸು ಕೂತ್ಕೊಂಡಾಗಲೂ ಕೂಡ ಪ್ರಕಾಶ್ ಮಣಿ ದಾದೀಜಿಯವರು ಹೇಳಿದ್ದು ಎಷ್ಟು? 8 ನಿಮಿಷ ಯೋಗದಲ್ಲಿದ್ದೆ ಅಷ್ಟೇ. ಇಷ್ಟಾದರೂ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಸುಮ್ಮನೆ ನಮ್ಮ ಇಂದ್ರಿಯಗಳು ನಮಗೆ ಮೋಸ ಮಾಡ್ತಾ ಹೋಗ್ತಾ ಇದ್ರೆ ನಮ್ಮನ್ನು ನಾವು ಬೆನ್ನು ಚಪ್ಪರಿಸ್ಕೊಂಡು ನಾನು ಅರ್ಧ ಗಂಟೆ ಕೂತ್ಕೊಂಡ್ಬಿಟ್ಟೆ, 1 ಗಂಟೆ ಕೂತ್ಕೊಂಡ್ಬಿಟ್ಟೆ, ಅಮೃತ ವೇಳೆ ಟಿಕ್ ನುಮಾಶಾಮ ಟಿಕ್ ಅಂತ ಹಾಕ್ತಾ ಹೋದರೆ ಮಾಯೆ ನೋಡಿ ನಗ್ತದೆ. ಪರಮಾತ್ಮನಿಗೆ ನಮ್ಮಲ್ಲಿ ದಯ ಬರ್ತದೆ. ನಮ್ಮ ಪರಿಸ್ಥಿತಿ ಕೇಳೋರು ಯಾರು? ಮತ್ತೆ
ನಾನು ಸರಿ ಇದ್ದೀನಿ ಅಂತ ಅಂದ್ಕೊಂಡ ಮೇಲೆ ನಿನಗೆ ಯಾರು ಬುದ್ಧಿ ಹೇಳೋರಿದ್ದಾರೆ? ನೀನೇ ಇಂದ್ರಿಯಗಳ ತಕ್ಕಂತೆ ತಾಳಕ್ಕೆ ತಕ್ಕಂಗೆ ಕುಣಿತಾ ಇದೆಯಾ ಅಂದರೆ, ಇಂದ್ರಿಯಗಳೇ ನಿನ್ನನ್ನು ಇವತ್ತಿಗೂ ಆಟ ಆಡಿಸ್ತಾ ಇದೆ ಅಂದರೆ, ಇದೇ ಯೋಗ ಅಂತಂದು ನಿನ್ನನ್ನು ಕಣ್ಣು ಮುಚ್ಚಿಕೊಂಡು ಕರ್ಕೊಂಡು ಹೋಗ್ತಾ ಇದೆ ಅಂದಮೇಲೆ ಏನು ಲಾಭ ಆಯಿತು? ಹಾಗಾಗಿ ಭಲೆ 1 ನಿಮಿಷ ಕೂತಾಗ ಆಗಲ್ಲ ಅಣ್ಣವ್ರೆ, 1-2-3 ನಿಮಿಷ ಕೂತ್ಕೊಂಡ್ರೆ ಬಹುಶಃ 1 ನಿಮಿಷ ನಮಗೆ ಅನುಭವ ಆಗ್ಬೋದೇನೋ, ಟ್ರೈ ಮಾಡ್ತೀವಿ ಅಂದರೆ ಬೇಕಾದ್ರೆ ಅದನ್ನು ಟ್ರೈ ಮಾಡಿ. 1 ನಿಮಿಷ ಸೆಟ್ಲ್ ಆಗೋದಕ್ಕೆ ತಗೊಳ್ಳಿ, 1 ನಿಮಿಷ ಶಬ್ದ ಮುಕ್ತ ಆಗೋದಕ್ಕೆ ತಗೊಳ್ಳಿ, 1 ನಿಮಿಷ ಸಂಕಲ್ಪ ಮುಕ್ತ ಆಗೋದಕ್ಕೆ ತಗೊಳ್ಳಿ, ಆ ಕಡೆ 2 ನಿಮಿಷ ಪ್ರಾಕ್ಟೀಸ್ ಮಾಡಿ. ಟೋಟಲ್ 5 ನಿಮಿಷದಲ್ಲಾದರೂ 1 ನಿಮಿಷ ಪರ್ಫೆಕ್ಟ್ ಆಗೋ ಥರ ಆದರೂ ನೋಡ್ಕೊಳ್ಳಿ. ಇದು ಆಯಿತು ಅಂತ ನಿಮಗನಿಸಿ ಇದರ ಅನುಭವವನ್ನು, ಇದರ ಶಾಂತಿಯನ್ನು, ಇದರ ಯಥಾರ್ಥವನ್ನು ನಿಮಗೇನಾದರೂ ಅನುಭವ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದರಿಂದ ಏನು ಲಾಭ ಆಗುತ್ತೆ ಅನ್ನೋದು ಅನೇಕರಿಗೆ ಗೊತ್ತಾಗುತ್ತೆ. ಅದು ಕೂಡ ಸೇವೆ, ನಿಮ್ಮ ಅನುಭವನೂ ಕೂಡ ಒಂದು ಸೇವೆ ಆಗಬೇಕಲ್ವ. ಇದು ಒಂದು ಅಭ್ಯಾಸ ನಿಮಗೆ ಬಂತು ಜೀವನದಲ್ಲಿ ಅಂತ ಇಟ್ಕೊಳ್ಳಿ, ನೀವು ಎಲ್ಲೇ ಹೋದರೂ, ಯಾವುದೇ ಸೇವೆಗೆ ಹೋದರೂ, ಎಷ್ಟೇ ಬ್ಯುಸಿ ಆಗಿದ್ರು, ಯಾವುದೇ ಕಾರ್ಯ ವ್ಯವಹಾರದಲ್ಲಿದ್ದರೂ ನಿಮ್ಮಿಂದ ಅನೇಕ ಆತ್ಮರು ಅಂಗಸಂಗದಲ್ಲಿ ಬಂದವರು ಶಾಂತಿ ಅನುಭೂತಿ ಮಾಡ್ತಾರೆ. ನಿಮಗೇ ಗೊತ್ತಿಲ್ಲದಂಗೆ ಪವಿತ್ರತೆ ಅನುಭವ ಮಾಡ್ತಾರೆ, ಶಕ್ತಿಯ ಅನುಭವ ಮಾಡ್ತಾರೆ, ಮರುಜೀವದ ಅನುಭವ ಮಾಡ್ತಾರೆ, ಆನಂದದ ಅನುಭವ ಮಾಡ್ತಾರೆ. ಮಿರಾಕಲ್ಗಳೇ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ಹಿಂಗೆ ಒಂದು ಸೇಂಟ್ ಹಾಕ್ಕೊಂಡಿರೋರು ಹತ್ರ ಬಂದರೆ ಸಾಕು, ಒಂದು ವಿಶೇಷ ಪರಿಮಳ ಅನಿಸುತ್ತೋ ಹಾಗೆ ಯಾರು ಪವಿತ್ರವಾಗಿ ಈ ಸ್ಮೃತಿಯಲ್ಲಿ ಸ್ಥಿತರಾಗಿ ಅನುಭವ ಮಾಡುವಂಥ ಆತ್ಮರು ನೀವು ಎಲ್ಲಿ ಇರ್ತೀರೋ ಅಲ್ಲಿಂದ ವಿಶೇಷ ಸುಗಂಧ ಬಂದು ಅವರಿಗೆ, ಆತ್ಮೀಯ ಸುಗಂಧದ ಪರಿಮಳ ಬಂದು ಅವರಿಗೆಲ್ಲರಿಗೂ ಅನುಭವ ಆಗುತ್ತೆ. ಇದೇ ಆಗ್ತಾ ಇದ್ದದ್ದು ಬುದ್ಧ ಬಂದಾಗ, ಬಸವ ಬಂದಾಗ, ಏಸು ಬಂದಾಗ, ಬ್ರಹ್ಮ ಬಂದಾಗ, ಮಮ್ಮಾರವರು ಬಂದಾಗ, ದಾದಿಯರು ಬಂದಾಗ, ಇದೇ ವಿಶೇಷ ಪರಿಮಳದ ಅನುಭವವೇ ಅಂಥ ಒಂದು ಸಂಖ್ಯೆಯಲ್ಲಿರುವಂಥ ಜನರನ್ನು ಕೂಡ ಮಂತ್ರ ಮುಗ್ಧರನ್ನಾಗಿಸ್ತಿತ್ತು, ಶಾಂತಿಯಲ್ಲಿ ತರಿಸ್ತಾ ಇತ್ತು. ಪ್ರಕಾಶವೇ ಪ್ರಕಾಶ ಬಂದು ನುಗ್ಗಿದಂಥ ಅನುಭವ. ಹೇಗೆ ಬಾಬಾರವರು ಡೈಮಂಡ್ ಹಾಲಲ್ಲಿ ಬಂದ ತಕ್ಷಣವೇ ನಮ್ಮೆಲ್ಲರಿಗೂ ವಿಶೇಷ ಪರಿಮಳ, ವಿಶೇಷ ಅನುಭವ ಆಗುತ್ತೋ, ಒಂದು ಶಾಂತಿಯ ಶಕ್ತಿಯ ಅನುಭೂತಿ ಆಗುತ್ತೋ, ಹಾಗೆ ದಾದಿಯರ ಸಮ್ಮುಖದಲ್ಲಿ ಬಂದಾಗೂ ಕೂಡ ನಾವು ಅನುಭವ ಮಾಡಿದ್ದೀವಿ. ಈಗ ನಮ್ಮ ಸರದಿ. ನಾನು ಎಲ್ಲೇ ಹೋಗ್ತೀನಿ ಅಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ನನ್ನಿಂದ ಒಂದಷ್ಟಾದರೂ ಪ್ರಕಾಶ, ಒಂದಷ್ಟು ಶಕ್ತಿ, ಒಂದಷ್ಟು ಶಾಂತಿಯ ಅನುಭೂತಿಯನ್ನು ಮಾಡಿಸಿದ್ರೇ ಈ ರಾಜಯೋಗಿಯ ಜೀವನದ ಸಾರ್ಥಕತೆಯಾಗು. ಇದು ಸ್ವಯಂಗೂ ಸರ್ವರಿಗೂ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತೆ. ಈ ರೀತಿಯಾಗಿ ಇಡೀ ದಿನ ಅಭ್ಯಾಸವನ್ನು ಮಾಡುತ್ತಾ ಶಾಂತಿಯ ಅನುಭೂತಿಯಲ್ಲಿದ್ದು ಅನೇಕರಿಗೆ ಶಾಂತಿಯನ್ನು ಹಂಚಿ ಶಕ್ತಿಯನ್ನು ಕೂಡ ಕೊಡೋಣ. ಅಚ್ಚ. ಓಂ ಶಾಂತಿ.